ಬೆಳಗಾವಿ ಜಿಲ್ಲೆಯಲ್ಲಿ ಅರ್ಧದಷ್ಟು ಮಳೆಯಾಗಿದ್ದು ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬಂದಿದೆ ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಡ್ಯಾಂಗಳಿಗೆ ನೀರು ಹರಿದು ಬಂದಿದೆ. ಮುಂದೆಯೂ ಉತ್ತಮ ಮಳೆಯ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಕಾಲುವೆಗಳಿಗೆ ನೀರು ಹರಿಸುವುದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದೇವೆ ಎಂದರು. ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಸಮರ್ಪಕ ಮಳೆಯಾಗದಿರುವ ಕುರಿತು ಮಾತನಾಡಿದ ಅವರು, ಆ ಪ್ರದೇಶಗಳಲ್ಲಿ ಸಮೀಕ್ಷೆ ನಡೆಸಲಾಗುವುದು. ಜಿಲ್ಲಾಧಿಕಾರಿಗಳು ವರದಿ ಸಲ್ಲಿಸಿದ ಬಳಿಕ ಸರ್ಕಾರ ಅಗತ್ಯ ಪರಿಹಾರದ ಕುರಿತು ನಿರ್ಧಾರ ಕೈಗೊಳ್ಳಲಿದೆ. ಕೆಲವೆಡೆ ಬೆಳೆ ಚೆನ್ನಾಗಿ ಬಂದಿದೆ, ಇನ್ನು ಕೆಲವೆಡೆ ಬೆಳೆ ಹಾನಿಯಾಗಿದೆ. ಸಮೀಕ್ಷೆ ಆಧರಿಸಿ ಪರಿಹಾರ ನೀಡಲಾಗುತ್ತದೆ ಎಂದು ತಿಳಿಸಿದರು. ರೈತರ ಸಾಲ ಮನ್ನಾ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಸಾಲ ಮನ್ನಾ ವಿಚಾರ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಾಗಬೇಕು. ಇದು ನಮ್ಮ ಹಂತದಲ್ಲಿ ನಿರ್ಧಾರವಾಗುವ ವಿಷಯವಲ್ಲ. ಸರ್ಕಾರವೇ ಸೂಕ್ತ ತೀರ್ಮಾನ ಕೈಗೊಳ್ಳಲಿದೆ ಎಂದು ಹೇಳಿದರು. ಸಂಪುಟ ವಿಸ್ತರಣೆ ಯಾವಾಗಾದರೂ ಆಗಲಿ, ಆದಷ್ಟು ಬೇಗ ಆದರೆ ಒಳ್ಳೆಯದು. ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಸಿಗುವ ಕುರಿತು ಪ್ರತಿಕ್ರಿಯಿಸಿ, ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದರು. ಬೆಳಗಾವಿ ಜಿಲ್ಲೆಯ ಪ್ರತಿನಿಧಿತ್ವದ ಕುರಿತು ಮಾತನಾಡಿದ ಅವರು, ಬೆಳಗಾವಿ ದೊಡ್ಡ ಜಿಲ್ಲೆ. ಜಿಲ್ಲೆಗೆ 3 ಸಚಿವ ಸ್ಥಾನಗಳು ಸಿಕ್ಕರೆ ಉತ್ತಮ. ಆದರೆ ಈ ಬಗ್ಗೆ ನಾವು ಯಾರನ್ನೂ ಸಂಪರ್ಕ ಮಾಡಿಲ್ಲ. ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತದೆ. ಮುಂದಿನ ಚುನಾವಣೆಯಲ್ಲಿ ಯಾರಿಂದ ಪಕ್ಷಕ್ಕೆ ಅನುಕೂಲವಾಗುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡೇ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷ ಸಂಘಟನೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಲಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ನಾವು ಮೊದಲಿನಿಂದಲೂ ಅದನ್ನೇ ಹೇಳ್ತಿದ್ದೇವೆ. ಎಲ್ಲರೂ ಅದನ್ನೇ ಹೇಳುತ್ತಿದ್ದಾರೆ. 2028ರ ಚುನಾವಣೆಯನ್ನು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಎದುರಿಸುತ್ತೇವೆ ಎಂದರು. ಅಹಿಂದ ನಾಯಕತ್ವದ ಕುರಿತು ನಡೆಯುತ್ತಿರುವ ಚರ್ಚೆಯ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಅದರ ಬಗ್ಗೆ ಈಗಲೇ ಹೆಚ್ಚು ಚರ್ಚೆ ಮಾಡುವ ಅಗತ್ಯವಿಲ್ಲ. ಸಮಯ ಬಂದಾಗ ಎಲ್ಲವೂ ಸ್ಪಷ್ಟವಾಗುತ್ತದೆ. ಅನಗತ್ಯವಾಗಿ ಹೈಲೈಟ್ ಮಾಡುವ ಅವಶ್ಯಕತೆ ಇಲ್ಲ ಎಂದು ಹೇಳಿದರು. ನೀರಿನ ಸಮಸ್ಯೆ ಕೂಡ ಆಲ್ಮೋಸ್ಟ್ ಸಂಕಷ್ಟದಲ್ಲಿತ್ತು. ಅನುಕೂಲ ಆಗಿದೆ. ಅರ್ಧದಷ್ಟು ಪರಿಹಾರ ಆಗಿದ್ರೆ ಇನ್ನೂ ಮಳೆ ಬರ್ತೈತೆ. ಇನ್ನೂ ಮಳೆ ಅಕ್ಟೋಬರ್ವರೆಗೆ ಮಳೆ ಇದೆ. ಡ್ಯಾಮ್ ಎಲ್ಲ ತುಂಬ ಆಸೆ ಇದೆ. ಇನ್ನೂ ಟೈಮ್ ಇದೆ. ಈ 1 ತಿಂಗಳವರೆಗೆ ಅಂತ ಏನೋ ಸಮಸ್ಯೆ ಇಲ್ಲ ಬೆಳೆಗೆ. ಆಮೇಲೆ ನೋಡೋಣ. ಡ್ಯಾಮ್ನಾಗ ಇಲ್ಲಾಂದ್ರೆ ಆಟೋಮೆಟಿಕ್ ಸ್ಟಾಪ್ ಆಗೇ ಆಯ್ತು ಅದು. ನದಿಯಲ್ಲಿ ಕೂಡ ನೀರಿಲ್ಲ, ಹಿಂಗಾಗಿ ಆಟೋಮೆಟಿಕ್ ಸ್ಟಾಪ್ ಆಗಿದೆ. ಕುಡಿಯೋ ನೀರಿಗೆ ಈಗೆಲ್ಲ ಹಿಡಿದೆಲ್ಲ ನೀರಿಗೆ ಕುಡಿಯೋ ನೀರಿಗೆ ಮಾತ್ರ. ಬೆಳಗ್ಗೆ ಅಂತೂ ಈ ಸದ್ಯಕ್ಕಿಲ್ಲ. ಜಾಸ್ತಿ ಆದರೆ ಕೊಡ್ತೀವಿ. ಸರ್, ಈಗ ರಾಮದುರ್ಗ ಸೇರಿದಂತೆ ಕೆಲವೊಂದಿಷ್ಟು ಕಡೆ ಮಳೆ ಆಗಿಲ್ಲ. ಹೀಗಾಗಿ ಆ ಭಾಗ ಬೆಳೆ ಬೆಳೆದು ಸಂಕಷ್ಟದಲ್ಲಿದ್ದಾರೆ. ಅದೇ ಹೇಳಿದಿಲ್ಲ, ಮನೆ ಸರ್ವೆ ಮಾಡ್ತಾರೆ ಅಂತ ಹೇಳಿದಿಲ್ಲ. ಸರ್ವೆ ಮಾಡಲಿಕ್ಕೆ DC ಅವರು ಆದೇಶ ಮಾಡ್ತಾರೆ. ಯಾರಿಗೆ ಹೋಗಿದೆ ಸರ್ಕಾರ ನಿರ್ಧಾರ ಮಾಡ್ತಿದ್ದು ಏನು ಕೊಡಬೇಕು ಏನು ಕೊಡಬಾರ್ದು ಅಂತ. ಅದೇ ಸರ್ವೆ, ಅದೇ ಫಸ್ಟ್ ಸರ್ವೆ ಆಗ್ಬೇಕಲ್ಲ. ಫಸ್ಟ್ ಸರ್ವೆ ಆಗ್ಬೇಕು. ಯಾಕೆ ಕೆಲವರು ಬೆಳೆ ಬಂದಿದೆ, ಕೆಲವ್ರು ಬಂದಿಲ್ಲ. ಎಲ್ಲ ನಮ್ನಿ ಇದೆ ಅದರಲ್ಲಿ. ಆಗಿದೆ. ಅದನ್ನೇ ಸರ್ವೆ ಮಾಡ್ಬೇಕು. ಸರ್ವೆ ಮಾಡೋದಕ್ಕೆ ಪರಿಹಾರ ಕೊಡಬೇಕು ಅಷ್ಟೇ. ಈಗ ಸಾಲ ಮನ್ನಾದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ. ಅದು ಗೊತ್ತಿಲ್ಲ, ಸರ್ಕಾರ ಮಾಡ್ಬೇಕ್ರಿ. ಅದು ಸರ್ಕಾರದಲ್ಲಿ ಚರ್ಚೆ ಆಗಬೇಕು. ನಮ್ಮಂತಲ್ಲಿ ಇಂಡಿವಿಜುವಲ್ ಹೇಳಲಿಕ್ಕೆ ಆಗೋಲ್ಲ. ಸರ್, ಈಗ ಕ್ಯಾಬಿನೆಟ್ ಬಗ್ಗೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ. 2-3 ದಿನದಲ್ಲಿ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಗೊತ್ತಿಲ್ಲ ನನಗೂ. ನಾವು ಇಲ್ಲೇ ಅದ್ರ ಗೊತ್ತಿಲ್ಲ. ಬೆಂಗಳೂರು ಹೋದ್ಮೇಲೆ ಗೊತ್ತಾಗೋದು. ನೋಡೋಣ. ಆಗ್ತದೆ. ಯಾವಾಗ ಬೇಗ ಆಗ್ಬೇಕಂತ ಇದೆ ಎಲ್ಲರದು ಅಭಿಪ್ರಾಯ. ಬೇಗ ಆಗಲಿ ಅಷ್ಟೇ. ಯಾಕಂದ್ರೆ ಹರಿಪ್ರಸಾದ್ ಅವ್ರ ಹೆಸರು ಬರ್ತಾ ಇದೆ. ಮತ್ತೆ ಕ್ಯಾಬಿನೆಟ್ ಕೆಪಿಸಿಸಿ ಅಧ್ಯಕ್ಷ ಇದ್ದಾಗೂ ಅವ್ರ ಹೆಸರು ಈಗ ಡಿಸ್ಕಷನ್ದಲ್ಲಿ ಬಂದ್ಬಿಟ್ಟಿದೆ. ಬರ್ತಾ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ನೋಡೋಣ. ಬೆಳಗಾವಿ ಜಿಲ್ಲೆಗೆ 3 ಸಚಿವ ಸ್ಥಾನ ಬೇಕಂತ ಕೇಳಿದಾರ. ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು. ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು. ಕೊಟ್ಟರೆ ಒಳ್ಳೇದಾಗುತ್ತೆ. ನೀವು ಯಾರಿಗೆ ನಾವು ಯಾರಿಗೆ ಶಿಫಾರಸು ಮಾಡಿಲ್ಲ. ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡ್ತೀವಿ. ಇಲ್ಲ, ನಮ್ಮ ಯಾರು ಸಂಪರ್ಕ ಮಾಡಿಲ್ಲ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಕೆಲ ಶಾಸಕರು ನಿಮ್ಮ ಮೇಲೆ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ದಾರೆ. ನೋಡೋಣ. ಅದೆಲ್ಲ ಹೈಕಮಾಂಡ್ ಅವ್ರು ಮಾಡ್ತಾರೆ. ಯಾರು ಪಕ್ಷಕ್ಕೆ ಅವಶ್ಯಕತೆ ಇದೆ, ಮುಂದಿನ ಚುನಾವಣೆಗೆ ಯಾರು ಅನುಕೂಲ ಆಗ್ತಾರ ಆ ದೃಷ್ಟಿ ಇಟ್ಕೊಂಡು ಮಾಡ್ತಾರೆ ಅಷ್ಟೇ. ಸಿದ್ದರಾಮಯ್ಯ ಅವರು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ತಾರೆ ಹೇಳಿದ್ರು. ನಾವು ಹಿಂದೆ ಹೇಳಿರಲ್ಲ ಅದನ್ನೆಲ್ಲ. ಹಿಂದೆ ನಾವು ಹೇಳಿದ್ವಿ, ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ. ಈಗ 28ರಲ್ಲಿ ಚುನಾವಣೆಯಲ್ಲಿ ಇರ್ತಾರೆ. ಅವ್ರ ನೇತೃತ್ವದಲ್ಲಿ ಚುನಾವಣೆ ನಾವು ಕೂಡ ಹೇಳಿದ್ವಿ. ಪಕ್ಷ ಕೆಲಸ ಮಾಡೇ ಮಾಡ್ತಾರೆ. ಅಹಿಂದ ನಾಯಕತ್ವದ ಸಾರಥಿ ಯಾರು ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳು ಇರುವಂಥದ್ದು. ಏನಾದ್ರೆ ಅಂತ ಚರ್ಚೆ ಮಾಡೋದೇನು ಅವಶ್ಯಕತೆ ಇಲ್ಲ. ಅದನ್ನೇ ಅಷ್ಟು ಡೈಲ್ಯೂಟ್ ಮಾಡೋದು ಅವಶ್ಯಕತೆ ಇಲ್ಲ. ಕಾಲಕ್ಕೆ ಅದು ಗೊತ್ತಾಗ್ತದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಸರ್ವೆ ಮಾಡೋದು. ಸರ್ವೆ
ಸರ್ವೆ ಆದ್ಮೇಲೆ ಅದ್ರ ಬಗ್ಗೆ ಸ್ಪಷ್ಟವಾದ ತೀರ್ಮಾನ ಮಾಡ್ತಾರೆ. ಗುಲ್ಬರ್ಗ ಗುಲ್ಬರ್ಗಕ್ಕೆ ಹೊಂಟಿದ್ದಾರೆ. ಯಾಕೆ ಹೋಗ್ಬಾರ್ದು? ಅಲ್ಲ ಹೋಗ್ಬಾರ್ದು. ಅಹಿಂದನ್ನ ಹೈಜಾಕ್ ಮಾಡುವಂಥದ್ದು ಹಂಗೇನಿಲ್ಲ ಇಲ್ಲ. ಈಗ ಅವ್ರ ಮಂತ್ರಿ ಇಡೀ ರಾಜ್ಯಕ್ಕೆ ಮಂತ್ರಿ ಅವರು ಹೋಗ್ತಾರೆ, ನಾನು ಹೊಂಟಿದ್ದೀನಿ. ಅದು ಗೊತ್ತಿಲ್ಲ ನೋಡೋಣ. ಅದಕ್ಕೆ ಮಂತ್ರಿ ಬರಬೇಕು. ಮಂತ್ರಿ ಬಂದ್ಮ್ಯಾಗ ಡಿಸಿ ಅಂತ ಹೋದ್ರೆ ಮಂತ್ರಿ ಯಾರಿಲ್ಲ ಈಗ. ನೋಡೋಣ ಈಗ ನನಗೆ ಜಾಸ್ತಿ ಹೇಳಿದ್ದಾರೆ. ಡಿ ಸಿ ಅವ್ರ ಜೊತೆ ಮಾತಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ತೀವಿ. ಓಕೆ ಸರ್, SIR ಬಗ್ಗೆ ಹೇಳಿ. ಏನು ಜಿಲ್ಲೆ ಒಳಗೆ SIR ಸುಗಮವಾಗಿ ಸುಗಮವಾಗಿ ನಡೀತಾ ಇದೆ. ಇನ್ ಟೈಮ್ನಾಗ ಬಹುಶಃ ಎಲ್ಲ ಕಂಪ್ಲೀಟ್ ಆಗ್ತವೆ. ಯಾಕಂದ್ರೆ ಮ್ಯಾಪಿಂಗ್ ಏನಾಗಿದೆ ಅಷ್ಟನ್ನು ಮಾಡಲಿಕ್ಕೆ ಎಲ್ಲ ಉತ್ಸುಕರಾಗಿದ್ದಾರೆ. ಮುಗಿತು. ರಾಜ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಅದೇನು ಗೊತ್ತಿಲ್ಲ ಅನ್ನೋದು. ಬಿಜೆಪಿ ಅವ್ರು ಮಾಡ್ತಾ ಇದ್ದಾರೆ. ಇಲ್ಲ, ಇಲೆಕ್ಷನ್ ಕಮಿಷನ್ ಅಲ್ಲೇ ಡೆಲ್ಲಿಯಲ್ಲಿದೆ. ಅವ್ರಿಗೆ ಹೇಳ್ತಾರೆ, ಅವರೇ ಎನ್ಕ್ವೈರಿ ಮಾಡ್ತಾರೆ. ಯಾವುದು ಸಮಸ್ಯೆ ಆಗಿದೆ, ಎಲ್ಲಿ ಗೊಂದಲ ಆಗಿದೆ ಮಾಡಲಿ. ಅವರು ಹೆಂಗಾರು ಈಗ ದೂರು ಕೊಟ್ಟಿದ್ದಾರೆ, ಅದ್ರಾಗ ಎನ್ಕ್ವೈರಿ ಮಾಡಲಿ. PRC ಎಲೆಕ್ಷನ್ ಅಂತ ಬಿಜೆಪಿ ಬೆಳಗಾವಿಯಲ್ಲಿ 3 ದಿನ RSS ಸಭೆ ಆಯಿತು. ಸಭೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಚರ್ಚೆಗೆ ಬಂದಿದೆ. ಜನಸಂಖ್ಯೆ ಅಸಮತೋಲನ ಇರ್ಬೋದು, ಜೊತೆಗೆ ರಾಮ ಮಂದಿರ ವಿಚಾರ ಇರ್ಬೋದು, ಜೊತೆಗೆ RSS ಟೀಕೆ ಯಾರು ಮಾಡ್ತಾರೆ ಅವ್ರಿಗೆ ಉತ್ತರ ಕೊಡೋದಿಲ್ಲ. ನೇರವಾಗಿ ನೀವು ಸಂಘಟನೆ ಮೂಲಕ ಉತ್ತರ ಕೊಡಿ ಅನ್ನುವಂಥದ್ದು. ಯಾರು ಹೇಳಿದ್ರು? ನಿಮ್ಗೆ ಯಾರು ಹೇಳಿದ್ರೆ? ಪ್ರೆಸ್ ಮನೆಗೆ ಹೇಳಿದ್ರಾ? RSS ಏನು ಹೇಳೋ ಹೊರಗಡೆ ಬರೋಲ್ಲ, ಅದು ಗುಪ್ತವಾಗಿರ್ತದೆ. ಜನಸಂಖ್ಯೆ ಹೆಚ್ಚಾಗ್ತಿದೆ, ಸವಾಲುಗಳು ಏನೇನುಗಳು ಇದ್ದಾವೆ? ಜನಸಂಖ್ಯೆ ರಾಮ ಮಂದಿರ ಹುಂಡಿ ಕಳತನ ಅದು ಗಂಭೀರ ವಿಷಯ. ಅದ್ರ ಬಗ್ಗೆ ಎನ್ಕ್ವೈರಿ ಆಗಲೇಬೇಕು. ಈಗಲೇ ಮಾಡ್ತಿದ್ದಾರೆ. ಅದು ಸರಿಯಾದ ದಿಕ್ಕಿನಲ್ಲಿ ಯಾರು ದೋಷಿ ಇದ್ದಾರೆ ಅವ್ರು ಟಾರ್ಗೆಟ್ ಮಾಡಬೇಕು. ಅವರು ರಾಮ ಮಂದಿರ ಹುಂಡಿ ಕಳ್ಳತನ ಪ್ರಕರಣದ ಕುರಿತು ಮಾತನಾಡಿದ ಅವರು, ಹುಂಡಿ ಕಳ್ಳತನ ಗಂಭೀರದ ವಿಷಯ. ಈಗಾಗಲೇ ತನಿಖೆ ನಡೆಯುತ್ತಿದೆ. ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು. ತಪ್ಪಿತಸ್ಥರು ಯಾರೇ ಆಗಿದ್ದರೂ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ. BS Channabasappa and Sons, The Textile Mall, Tilakwadi, Belagavi.